ತುಲಾ ರಾಶಿಯವರೇ, ನಿಮ್ಮ ಜುಲೈ ತಿಂಗಳಿನ ಭವಿಷ್ಯ ಹೇಗಿದೆ? ಹೌದು, ಜುಲೈ ತಿಂಗಳಿನ ಭವಿಷ್ಯದಲ್ಲಿ ಮಹಾ ತಿರುವಾದರೆ ಕಾಣಬಹುದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ಅದೃಷ್ಟದ ಬಾಗಿಲೇ ತೆರೀತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ತುಲಾ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ನೀವು ಮಾಡ್ತಕ್ಕಂತಹ ಪರಿಹಾರಗಳ ಬಗ್ಗೆನೂ ಸಹ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಭಾರಿ ಅದೃಷ್ಟಕರ ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಅದೃಷ್ಟದ ಬಾಗಿಲುಗಳು ತೆರೀತಕ್ಕಂಥದ್ದು, ಜೀವನದಲ್ಲಿ ಅತಿ ದೊಡ್ಡ ತಿರುವನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ಈ ಎಲ್ಲ ಸಮನಾಗಿ ತೂಗ್ತಕ್ಕಂತಹ ಒಳ್ಳೆಯ ಗುಣ ನಿಮ್ಮದಾಗಿರುತ್ತೆ. ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಕುಟುಂಬದ ವ್ಯವಹಾರಗಳಲ್ಲಿ, ವೃತ್ತಿಪರ ಜೀವನದಲ್ಲೂ ಸಹ ಸಮಾನತೆಯನ್ನು ಕಾಣ್ತಕ್ಕಂತಹ ಒಳ್ಳೆಯ ಗುಣ ಉಳ್ಳವರು ತುಲಾ ರಾಶಿಯವರಾಗಿರ್ತೀರ. ಆದರೆ ನಿಮ್ಮ ಒಂದು ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಅವರು ನಿಮ್ಮನ್ನು ಮೋಸ ಮಾಡಿದರೂ ಸಹ ಅವರು ಕಷ್ಟ ಅಂತ ಹೇಳಿ ನಿಮ್ಮ ಬಳಿಗೆ ಬಂದಾಗ ಮಿತಿಮೀರಿ ಸಹಾಯ ಮಾಡ್ತಕ್ಕಂತಹ ಒಳ್ಳೆಯ ಗುಣ ಆದರೆ ನಿಮ್ಮಲ್ಲಿದೆ. ಅದನ್ನೇ ಅವರು ಇದೀಗ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಹೌದು, ಅವರು ಸಹಾಯ ಅಂತ ಬಂದಾಗ ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಬೇರೆಯವರ ಬಳಿ ಸಾಲವನ್ನು ಸಹ ಮಾಡಿ ಅವರಿಗೆ ಹಣದ ಸಹಾಯವನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಅಗತ್ಯ ಇರತಕ್ಕಂತಹ ವಸ್ತುಗಳನ್ನು ನೀಡ್ತಕ್ಕಂಥದ್ದು, ಈ ರೀತಿ ಹಣದ ತ್ಯಾಗವನ್ನು ಅವರಿಗೆ ಮಾಡಿದ್ದೀರಾ, ಅವರಿಗೆ ಸಹಾಯವನ್ನು ಮಾಡಿದ್ದೀರಾ. ಆದರೆ ಅವರಿಂದನೇ ನೀವು ಹೆಚ್ಚು ದುಃಖಿತರಾಗಿದ್ದೀರಾ. ಅವರೇ ಈಗ ನಿಮ್ಮನ್ನು ದೂಷಿಸುತ್ತಿದ್ದಾರೆ, ಅವಮಾನ ಮಾಡಿದ್ದಾರೆ. ಹಾಗಾಗಿ ಈಗ ನಿಮಗೆ ಒಳ್ಳೆಯ ಕಾಲ ಆದರೆ ಬಂದಿರತಕ್ಕಂಥದ್ದು. ಆ ಜನ ಅಂತಂದರೆ ನಿಮ್ಮ ಮೋಸ ಮಾಡಿದ್ರಲ್ಲ, ನಿಮಗೆ ಅವಮಾನ ಮಾಡಿದ್ರಲ್ಲ, ಆ ಜನರು ನಿಮ್ಮ ಬಳಿ ತಲೆಬಾಗುವ ಕಾಲ ಆದರೆ ಬಂದಿರತಕ್ಕಂಥದ್ದು. ತುಲಾ ರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳು ತೆರೆದಿರ್ತಕ್ಕಂಥದ್ದು. ತುಲಾ ರಾಶಿಯವರೇ, ಜುಲೈ ತಿಂಗಳಿನಲ್ಲಿ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಹೌದು, ನಿಮ್ಮ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ಇದೀಗ ದೂರ ಆಗ್ತಕ್ಕಂಥದ್ದು. ನಂತರ ಉದ್ಯೋಗಗಳನ್ನು ಹುಡುಕ್ತಿದ್ದೀರಾ, ತುಂಬ ಕಡೆ ಪ್ರತಿದಿನ ಉದ್ಯೋಗಗಳನ್ನು ಹುಡುಕ್ತಿದ್ದೀವಿ, ನಮಗೆ ತಕ್ಕ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳಿ ತುಂಬ ಜನ ನಿರಾಶ್ರಿತರಾಗ್ತಿರ್ತೀರ. ಆದರೆ ತುಲಾ ರಾಶಿಯವರೇ, ಈಗ ಒಳ್ಳೆಯ ಕಾಲ ಆದರೆ ಬಂದಿರತಕ್ಕಂಥದ್ದು. ಉದ್ಯೋಗ ಅವಕಾಶಗಳು ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ವಿದೇಶಿ ಉದ್ಯೋಗ ಅವಕಾಶಗಳು ಸಹ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ನಂತರ ವ್ಯಾಪಾರದಲ್ಲಿರೋರಿಗೂ ಸಹ ಇದು ಲಾಭದಾಯಕ ಕ್ಷಣಗಳಾಗಿರುತ್ತೆ. ನಿಮ್ಮ ವ್ಯಾಪಾರದಲ್ಲೂ ಸಹ ಅನಿರೀಕ್ಷಿತ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ಇದ್ದಂತಹ ವ್ಯಾಪಾರಕ್ಕೂ ಸಹ ಜುಲೈ ತಿಂಗಳಿನ ವ್ಯಾಪಾರದಲ್ಲಿ ಭಾರಿ ಬದಲಾವಣೆಯನ್ನು ಕಾಣೋದ್ರ ಮೂಲಕ ಅನಿರೀಕ್ಷಿತ ಲಾಭವನ್ನು ಸಹ ನೀವು ಕಾಣಬಹುದಾಗಿರುತ್ತೆ ತುಲಾ ರಾಶಿಯವರು. ನಂತರ ಒಂದು ಎಚ್ಚರಿಕೆಯ ಮಾತು ಸಹ ಇಲ್ಲಿರ್ತಕ್ಕಂಥದ್ದು. ನಿಮ್ಮ ಮುಂದಿನ ಯೋಜನೆಗಳನ್ನು, ನೀವು ಮುಂದೆ ಮಾಡ್ತಕ್ಕಂಥ ಕಾರ್ಯಗಳನ್ನು, ನಿಮ್ಮ ಹಣಕಾಸಿನ ಗುಟ್ಟನ್ನು, ನಿಮ್ಮ ಲಾಭದಾಯಕ ಯೋಜನೆಗಳನ್ನು ಯಾರಿಗೂ ಸಹ ಹೇಳಬಾರದಾಗಿರುತ್ತೆ. ನೀವು ಹಲವಾರು ಬಾರಿ ನಿಮ್ಮ ಸ್ನೇಹಿತರು ಕೇಳಿದರೆಂದು, ನಿಮ್ಮ ಕುಟುಂಬಸ್ಥರು ಕೇಳಿದರೆಂದು ಆ ಒಂದು ಗುಟ್ಟನ್ನು ಹೇಳ್ತೀರಾ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳಬೇಡಿ, ನಿಮ್ಮ ಯೋಜನೆಗಳನ್ನು ಸಹ ಹೇಳಬೇಡಿ. ಆದರೆ ಹೇಳುವಂತಹ ಕಾಲ ಅಂತಂದರೆ ನಿಮ್ಮ ಯಶಸ್ಸಿನ ಕಾಲ ಅವರಿಗೇನೆ ಉತ್ತರ ಆದರೆ ನೀಡ್ತಕ್ಕಂಥದ್ದು. ಆರ್ಥಿಕ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಈ ದಿನ ತುಲಾ ರಾಶಿಯವರು ಹೆಚ್ಚಿನ ಧನಲಾಭವನ್ನು ನಿರೀಕ್ಷಿಸಬಹುದಾಗಿರುತ್ತೆ. ನಿಮಗೆ ಸಾಲ ಇದ್ದರೆ ಅದು ಸಹ ತೀರಿ ಹೋಗುತ್ತೆ. ಹೌದು, ತುಂಬ ಜನ ಸಾಲ ಇದೆ ಅಂತ ಹೇಳಿ ಸಹ ತುಂಬ ನೋವನ್ನು ಪಡ್ತಿರ್ತೀರ. ಆದರೆ ಇದೇ ಒಂದು ಜುಲೈ ತಿಂಗಳಿನಲ್ಲಿ ನಿಮಗೆ ಇರ್ತಕ್ಕಂಥ ಸಾಲಗಳು ಸಹ ತೀರಿ ಹೋಗ್ತಕ್ಕಂಥದ್ದು, ಧನಲಾಭ ಪ್ರಾಪ್ತಿಯಾಗಲಿದೆ. ಬೇರೆ ಬೇರೆ ಮೂಲಗಳಿಂದ ಹಣದ ಸುರಿಮಳೆನೇ ಸುರಿತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ನಂತರ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿದ್ದರೆ ಎಲ್ಲನೂ ಸಹ ಇದೀಗ ಪರಿಹಾರ ಆಗ್ತಕ್ಕಂಥದ್ದು. ಹೌದು, ನಿಮಗೆ ಬರಬೇಕಾಗಿರ್ತಕ್ಕಂತಹ ಆಸ್ತಿ ಅಥವಾ ಹಣ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂಥದ್ದು. ನಂತರ ಈಗ ಧನಲಾಭ ಪ್ರಾಪ್ತಿಯಾದ ನಂತರ ಹಣವನ್ನು ಅನಗತ್ಯ ಖರ್ಚು ಮಾಡಬೇಡಿ. ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡೋದು ಒಳ್ಳೆಯದಾಗಿರುತ್ತೆ ತುಲಾ ರಾಶಿಯವರಿಗೆ. ನಂತರ ಯಾರಿಗೂ ಸಹ ಹಣವನ್ನು
ಈ ತಿಂಗಳಲ್ಲಿ ನೀಡಬೇಡಿ. ಹೌದು, ಯೋಚನೆ ಮಾಡಿ ಹಣದಲ್ಲಿ ಒಂದು ನಿರ್ಧಾರವನ್ನು ನೀವು ತಗೋಬೇಕಾಗಿರುತ್ತೆ. ಯಾರಾದರೂ ಸಾಲಕ್ಕೆ ಹಣವನ್ನು ನೀಡಿ ಅಥವಾ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರ ಹಣವನ್ನು ಕೇಳಿದ್ರೂ ಸಹ ಯೋಚನೆ ಮಾಡಿ ಇಲ್ಲಿ ಹಣವನ್ನು ನೀವು ನೀಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಆದರೆ ಸಾಧ್ಯವಾದಷ್ಟು ಈ ತಿಂಗಳಲ್ಲಿ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಹಣವನ್ನು ಯಾರಿಗೂ ನೀಡದಿರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕಪಟಿ ಜನರ ಮುಖವಾಡ ಬಯಲಾಗುವ ಕಠೋರ ಸತ್ಯವನ್ನು ನೀವು ತಿಳಿದುಕೊಳ್ಳಬೇಕಾಗಿರುತ್ತೆ. ಹೌದು, ನಿಮ್ಮ ಸುತ್ತಮುತ್ತಲು ನಿಮ್ಮ ಸ್ನೇಹಿತರೇ, ನಿಮ್ಮ ಕುಟುಂಬದವರೇ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಅವರ ಮುಖವಾಡ ಇದೀಗ ಬಯಲಾಗ್ತಕ್ಕಂಥದ್ದು, ಆ ಒಂದು ದೃಶ್ಯವನ್ನು ಸಹ ನೀವು ಸಹ ಗಮನಿಸಬಹುದಾಗಿರುತ್ತೆ. ನಂತರ ಆ ಕಪಟಿ ಜನರು ನಿಮ್ಮನ್ನು ದೂಷಿಸಿದ್ರು, ನಿಮ್ಮನ್ನು ಅವಮಾನ ಮಾಡಿದ್ರಲ್ಲ, ಅವರ ಬಳಿಗೆ ಹೋಗಿ ವಾಗ್ವಾದವನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮೌನವಾಗಿರಿ. ನಿಮ್ಮ ಗೆಲುವೇ ಅವರಿಗೆ ಪ್ರತಿಯುತ್ತರವನ್ನು ನೀಡ್ತಕ್ಕಂಥದ್ದು. ನಂತರ ಮದುವೆಗಾಗಿ ಕಾಯ್ತಿರ್ತಕ್ಕಂತಹ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಕ್ಕಂಥದ್ದು, ಒಳ್ಳೆಯ ಸಂಬಂಧದ ಮಾತುಕತೆ ಆಗ್ತಕ್ಕಂಥ ಸೂಚನೆಗಳು ಹೆಚ್ಚಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ನಂತರ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನೀವು ತುಂಬ ಯೋಚನೆ ಮಾಡಬೇಡಿ ಈ ತಿಂಗಳಲ್ಲಿ. ತುಲಾರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನಂತಂದರೆ ಯಾವುದೇ ಒಂದು ವಿಚಾರವನ್ನು ಹೆಚ್ಚು ಬಾರಿ ರಾತ್ರಿಯೆಲ್ಲ ಯೋಚನೆ ಮಾಡ್ತಾ ನಿದ್ದೆಯನ್ನು ಕೆಡ್ತಾ ಇರ್ತೀರ. ಹಾಗಾಗಿ ತುಂಬ ಯೋಚನೆ ಮಾಡಬೇಡಿ. ಬೆಳಗ್ಗೆ ಎದ್ದು ಯೋಗ ಧ್ಯಾನ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ದೈಹಿಕ ಆರೋಗ್ಯನೂ ಸಹ ಸುಧಾರಣೆ ಆಗ್ತಕ್ಕಂಥದ್ದು. ಇದೇ ತಿಂಗಳು ಜುಲೈ 2ನೇ ವಾರ ಮತ್ತು 3ನೇ ವಾರದಲ್ಲಿ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಂತರ ನಿಮ್ಮ ಶತ್ರುಗಳು ಸಹ ನಿಮ್ಮನ್ನು ದೂಷಿಸುತ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ. ನಿಮ್ಮ ಗುರಿಯ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನಿಮ್ಮ ಗುರಿಯನ್ನು ಬೇಗನೆ ಹೇಗೆ ತಲುಪಬೇಕು, ಯಾವೆಲ್ಲ ಮಾರ್ಗಗಳಿವೆ, ಆ ಮಾರ್ಗದಲ್ಲಿ ಬೇಗ ಯಾವ ರೀತಿ ನಾನು ಮುಂದೆ ಹೋಗಬೇಕು, ಇದರ ಬಗ್ಗೆ ಯೋಚನೆ ಮಾಡಿ. ಮಿತಿ ಮೀರಿದ ಸಹಾಯವನ್ನು ಸಹ ಮಾಡೋದಕ್ಕೆ ಹೋಗಬೇಡಿ. ಹೌದು, ಸಹಾಯ ಮಾಡಬೇಕು, ಆದರೆ ಮಿತಿ ಮೀರಿದ ಸಹಾಯ ಬೇಡ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಇದೀಗ ತುಲಾರಾಶಿಯವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ನಂತರ ಈ ಹಿಂದೆ ನಡೆದಿರ್ತಕ್ಕಂತಹ ನಿಮ್ಮ ಜೀವನದ ಕಹಿ ನೆನಪುಗಳನ್ನು ಮರೆಯೋದು ಉತ್ತಮ. ನಂತರ ಅದನ್ನೇ ಮತ್ತೆ ನೆನಪು ಮಾಡಿಕೊಳ್ಳೋದಲ್ಲ, ಅದರಿಂದ ಕಲಿತ ಪಾಠವನ್ನು ಮುಂದಿನ ಜೀವನದಲ್ಲಿ ನೀವು ಹೇಗೆ ಅಳವಡಿಸ್ಕೊಳ್ತೀರಾ ಅದೇ ದೊಡ್ಡ ಮುಖ್ಯಕರವಾಗಿರ್ತಕ್ಕಂತಹ ಮಾಹಿತಿಯಾಗಿರುತ್ತೆ. ನಂತರ ತುಲಾರಾಶಿಯವರು ಮಾಡ್ತಕ್ಕಂತಹ ಪರಿಹಾರಗಳನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದಿನದಂದು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನೀವು ಶುದ್ಧಿಯಾದ ನಂತರ ದೇವರ ಕೋಣೆಯನ್ನು ಶುದ್ಧಿ ಮಾಡಿ, ನಂತರ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ 108 ಬಾರಿ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಪಠನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು, ಅದೃಷ್ಟವನ್ನು ನೀವು ಗಳಿಸಬಹುದಾಗಿರುತ್ತೆ. ಪ್ರತಿ ಗುರುವಾರ ಹಸುವಿಗೆ ಬೆಲ್ಲ ಮತ್ತು ಗೋಧಿಯಿಂದ ಮಾಡಿರ್ತಕ್ಕಂತಹ ರೊಟ್ಟಿಯನ್ನು ತಿನ್ನಿಸೋದ್ರ ಮೂಲಕನೂ ಸಹ ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದು ತುಲಾರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.